ಯಾಕೆ ಹಿಂದೂಗಳೇ ಸಂಘಟಿತರಾಗಬೇಕು? ಯಾಕೆ ನಮ್ಮ ಮನೆ ಮಕ್ಕಳನ್ನೇ ಜಾಗೃತಗೊಳಿಸಬೇಕು? ನಾನು ಹೇಳ್ತಿರುವಂಥ ಮಾತಲ್ಲ, ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳಿದಂಥ ಮಾತು. ವೀರ ಸಾವರ್ಕರ್ ಅವರು ಹೇಳ್ತಾರೆ, ಐ ಡು ನಾಟ್ ಫೇರ್ ಎ ಮುಸ್ಲಿಂ, ನೈದರ್ ಡು ಐ ಫೇರ್ ಎ ಕ್ರಿಶ್ಚಿಯನ್, ಬಟ್ ಐ ಫಿಯರ್ ದೋಸ್ ಹಿಂದೂಸ್ ವರ್ ಅಗೇನ್ಸ್ಟ್ ಹಿಂದುತ್ವ ಅಂತ. ಅರ್ಥಾತ್ ವೀರ ಸಾವರ್ಕರ್ ಅವರು ಹೇಳ್ತಾರೆ, ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನ್ರಂದ್ರೆ ಭಯ ಇಲ್ಲ, ಆದರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದುತ್ವವನ್ನು ವಿರೋಧಿಸ್ತಾರಲ್ಲ ಅಂತ ಸೊಕ್ಕೊಳ್ಳಿ ಹಿಂದೂಗಳು ನೋಡಿದ್ರೆ ಭಯ ಆಗೋದು ಅಂತ ವೀರ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಕೊಟ್ಟ ತತ್ವ. ಅರ್ಥಾತ್ ನಮ್ಮ ಧರ್ಮಕ್ಕೆ ಸಮಸ್ಯೆ ಬಂದರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ನಮ್ಮ ಧರ್ಮವನ್ನೇ ವಿರೋಧಿಸಿರುವಂತ ಬರುತ್ತೆ ಹೊರತಾಗಿ ಇನ್ಯಾರಿಂದಲೂ ಸನಾತನ ಹಿಂದೂ ಧರ್ಮಕ್ಕೆ ಸಮಸ್ಯೆ ಇಲ್ಲ. ಸ್ವಾಮಿ ಸಾವಿರಾರು ವರ್ಷ ನೂರಾರು ಪರಿಕೆ ದೇಶಗಳು ಜನಾಂಗಗಳ ಪ್ರಯತ್ನ ಪಟ್ಟವು ಸನಾತನ ಹಿಂದೂ ಧರ್ಮ ಅಳಿಸಿ ಹೋಗೋದು ಬಿಡಿ, ಸನಾತನ ಹಿಂದೂ ಧರ್ಮವನ್ನು ಅಲುಗಾಡಿಸ್ಲಿಕ್ಕೂ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಕಾರಣ ಇದು ಸತ್ಯ ಸನಾತನ ಧರ್ಮ, ಇದು ನಿತ್ಯ ನಿರಂತರ ಗಂಗೆಯಂತೆ ಪ್ರವಹಿಸುತ್ತೆ. ಸೃಷ್ಟಿ ಆದಿಯಲ್ಲಿ ಆ ತಾಯಿ ಶಾರದೆ ಪ್ರಥಮ ವೀಣ ಜಂಕಾರ ಓಂಕಾರವಾಗಿ ಹೊರಬಂದು ಶಿವನ ಢಮರುಗಳಿಂದ ವ್ಯಾಕರಣದ ಸ್ವರೂಪವನ್ನು ಪಡೆದು ವೇದಗಳಾಗಿ ಮಾರುಗೊಂಡು ಸಂಸ್ಕಾರದ ಹೆಸರಿನಲ್ಲಿ ನಮ್ಮ ರಕ್ತದ ಧಮನಿಯಲ್ಲೂ ಸಂಚರಿಸಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ತಲೆಮಾರಿದ ತಲೆಮಾರಿಗೆ ಪೀಳಿಗೆಯಿಂದ ಪೀಳಿಗೆಗೆ ಜನಾಂಗದಿಂದ ಜನಾಂಗಕ್ಕೆ ಸಂಸ್ಕೃತ ರೂಪದಲ್ಲಿ ಹರಿದು ಬರುತ್ತಾ ತನ್ನ ಮೇಲೆ ದಾಳಿ ಮಾಡದಂತ ದಾಳಿಕೋರ ಜನಾಂಗಗಳನ್ನೂ ತಾನೇ ಜೀರ್ಣಿಸಿಕೊಂಡು ಆ ಜಠರಾಗ್ನಿಯನ್ನೇ ಜ್ಞಾನಾಗ್ನಿ ಸ್ವರೂಪದಲ್ಲಿ ಹೊರಹೊಮ್ಮಿ ಇಡೀ ಜಗತ್ತನ್ನು ಬೆಳಗ್ತಿರುವಂತ ಅಗ್ನಿಯಷ್ಟು ಪವಿತ್ರವಾಗಿ ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಹಿಂದೂ ಮಹಾಸಾಗರದಂತೆ ಭೋರ್ಗರಿತ ತನ್ನನ್ನು ರಕ್ಷಿಸಿದಂತ ಸಾಧು ಸಂತರ ಮಡಿಲಿನಲ್ಲಿ ಸಂರಕ್ಷಣೆಗೊಂಡು ಕ್ಷತ್ರಿಯತರ ಕ್ಷತ್ರಜೀಸಿನ ಖಡ್ಗಗಳಿಂದ ಸಂರಕ್ಷಿಸಲ್ಪಟ್ಟು ಇಡೀ ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರನಂತೆ ನಿಂತು ಮನುಕುಲವನ್ನೇ ಪ್ರಜ್ವಲಿಸುತ್ತಿರುವಂತ ಏಕೈಕ ಜೀವಂತ ಪ್ರಾಚೀನ ಧರ್ಮ ಅಂತ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ. ನಮ್ಮ ಇತಿಹಾಸ ಇದು, ನಮ್ಮ ಹಿರಿಮೆ ಇದು, ನಮ್ಮ ಪರಂಪರೆ ಇದು. ಆ ಪರಂಪರೆ ವಾರಸುದಾರರಾಗಿ ನಾವುಗಳು ಇಂಥ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತ ಸ್ವಾಭಿಮಾನದಿಂದ ನಾನು ಹಣೆ ಧರಿಸ್ಕೊಂಡು ಓಡಾಡಲಿಲ್ಲ, ಇನ್ಯಾರು ಧರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠ ಮಂದಿರಗಳಿಗೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಭೆಗಳಲ್ಲಿ ನಾನು ಭಾಗವಹಿಸಲಿಲ್ಲ, ಇನ್ಯಾರು ಭಾಗವಹಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಭಜನೆಗಳನ್ನ ನಾನು ಹಾಡಲಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಗ್ರಂಥಗಳನ್ನ ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಜ್ಞಾನ ಪರಂಪರೆ ನಾನು ತಿಳ್ಕೊಳ್ಳಿಲ್ಲ, ಇನ್ಯಾರು ತಿಳ್ಕೊಳ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಅವಿಚ್ಛಿನ್ನ ಗುರು ಪರಂಪರೆ ಆ ಜಗದ್ಗುರುಗಳಿಗೆ ನಾನು ಋಣಿಯಾಗಿ ನಿಲ್ಲಿಲ್ಲ, ಇನ್ಯಾರು ಋಣಿಯಾಗಿ ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕ್ಷೇತ್ರಗಳ ಪರವಾಗಿ ನಾನು ನಿಂತ್ಕೊಳ್ಳಿಲ್ಲ, ಇನ್ಯಾರು ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಸಂಸ್ಕಾರ ನನ್ನ ಮನೆ ಮಕ್ಕಳಿಗೆ ನಾನು ಕೊಡ್ಲಿಲ್ಲ, ಇನ್ಯಾರು ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ನಾನು ಆಚರಿಸಲಿಲ್ಲ, ಇನ್ಯಾರು ಆಚರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಹಬ್ಬ ಹರಿದಿನಗಳನ್ನು ನಾನು ಸಂಭ್ರಮಿಸಲಿಲ್ಲ, ಇನ್ಯಾರು ಸಂಭ್ರಮಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಪ್ರತಿಷ್ಠಾಪನೆ ಮಾಡಿ ಹೋಗಲಿಲ್ಲ, ಇನ್ಯಾರು ಪ್ರತಿಷ್ಠಾಪಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ನೀವುಗಳು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇನ್ಯಾರು ನಮ್ಮ ಪರಂಪರೆ ಉಳಿಸ್ತಾರೆ? ಇನ್ಯಾರು ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ತಾರೆ? ಬೇರೆ ಯಾರು ಬರೋದಿಲ್ಲ. ಇಲ್ಲಿ ಕೂತಿರುವಂತ ನನ್ನ ನಿಮ್ಮ ಜನ್ಮ ಸಿದ್ಧ ಜವಾಬ್ದಾರಿ ನಮ್ಮ ಪರಂಪರೆ ರಕ್ಷಣೆ. ನಾವೇ ನಿಲ್ಲಬೇಕು, ನಾವೇ ಪರಂಪರೆ ಉಳಿಸಬೇಕು, ನಾವೇ ಅದನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಿ ಹೋಗಬೇಕು. ಆ ಹಸ್ತಾಂತರಿಸುವಂತ ಕೆಲಸಕ್ಕೆ ಇರುವಂತ ಮಾರ್ಗ ಮನೆಯ ಮಕ್ಕಳ ಜಾಗೃತಿ. ಇದು ಶಾಸ್ತ್ರಾಕಾರರ ಮಾತು. ವರಂ ಏಕಂ ಗುಡಿ ಪುತ್ರ ನಚಮುರ್ಗ ಶತೈರಪಿ. ಧರ್ಮ ರಕ್ಷಣೆ ಆಗಬೇಕಂದ್ರೆ ಮನ್ನಲ್ಲಿ 20 ಜನ ಮಕ್ಕಳು ಬೇಕಾಗಿಲ್ಲ. ಒಂದೊಂದು ಹಿಂದೂ ಮಗು ಮಣ್ಣಲ್ಲಿದೆಯಲ್ಲ, ಆ ಒಂದೊಂದು ಹಿಂದೂ ಮಗುವಿಗೆ ಧರ್ಮ ಸಂಸ್ಕಾರ ಕೊಟ್ಟು ನೈಜ ಹಿಂದೂ ಅಂತ ಬೆಳೆಸಿ ಸಾಕು, ಒಂದು ಮಗುವಿಂದ ಇಡೀ ಧರ್ಮ ರಕ್ಷಣೆ ಆಗುತ್ತೆ ಅಂತ ಒಂದೊಂದು ಮಗು ಮಣ್ಣಲ್ಲಿದೆ. ಆ ಮಕ್ಕಳನ್ನೇ ಜಾಗೃತಗೊಳಿಸುವಂತ ಕೆಲಸವನ್ನೇ ಸಂಘ ನಿರಂತರವಾಗಿ 100 ವರ್ಷ ಮಾಡ್ತಿರೋದು. ಆದ್ರಿಂದಲೇ ಶಾಖೆಗಳಿರೋದು, ಆದ್ರಿಂದಲೇ ಆ ಮಕ್ಕಳಿಗೆ ಆಟ ಆಡಿಸೋದು, ಆದ್ರಿಂದಲೇ ಆ ಮಕ್ಕಳಿಗೋಸ್ಕರ ಇವತ್ತು ಹಿಂದೂ ಸಂಗಮವನ್ನ ಮಾಡ್ತಿದ್ದೀವಿ. ದೇಶದ ಮೂಲೆಗಳು ಲಕ್ಷಾಂತರ ಕಾರ್ಯಕ್ರಮಗಳು ಸಾಗಿ ಬರ್ತಿದ್ದಾವೆ. ಯಾರಿಗೋಸ್ಕರ? ನಮಗೆ 100 ವರ್ಷ ತುಂಬಿದೆ ಅನ್ನೋ ಸಂಭ್ರಮಾಚರಣೆಗೋಸ್ಕರ ಅಲ್ಲ. ಕಾರ್ಯಕ್ರಮ ನನಗೋಸ್ಕರವೂ ಅಲ್ಲ, ನಿಮಗೋಸ್ಕರವೂ ಅಲ್ಲ. ನಿಮ್ಮ ಜೊತೆಗೆ ಬಂದು ಕೂತಿದ್ದಾರಲ್ಲ 6-7 ವರ್ಷದ ಮಕ್ಕಳು, ಆ ಮಕ್ಕಳಿಗೋಸ್ಕರ ಮಾಡ್ತಿರುವಂತ ಕಾರ್ಯಕ್ರಮ ಇದು. ಆ ತಲೆಮಾರಿಗೋಸ್ಕರ ಮಾಡ್ತಿರುವಂತ ಧರ್ಮದ ಕಾರ್ಯ ಇದು. ಆ ತಲೆಮಾರಿನವರಿಗೆ, ಆ ಪೀಳಿಗೆವರೆಗೂ ಧರ್ಮವನ್ನು ಉಳಿಸಿ ಹಸ್ತಾಂತರಿಸಿ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಡೆಸ್ತಿರುವಂತ ಕಾರ್ಯಗಳಿವೆಲ್ಲ. ಆ ತಲೆಮಾರಿನ ಜಾಗೃತಿ, ಆ ಮನೆಯ ಮಕ್ಕಳ ಜಾಗೃತಿ ಆಗಬೇಕು. ಸಂಘ ಅದಕ್ಕೋಸ್ಕರ ಶ್ರಮಿಸಿರೋದು. ಆದ್ರೆ ನಮಗೆ ಪ್ರಶ್ನೆ ಮಾಡೋರು ಇದ್ದಾರೆ, ಸಂಘ 100 ವರ್ಷ ದೇಶಕ್ಕೆ ಏನ್ ಕೊಡುಗೆ ಕೊಡ್ತು? ಸ್ವದೇಶಿ ಜಾಗರಣ ಮಂಚನ ಸ್ಥಾಪನೆ ಮಾಡಿದ್ದು RSS, ವಿದ್ಯಾಭಾರತಿಯನ್ನು ಸ್ಥಾಪನೆ ಮಾಡಿದ್ದು RSS, ಸರಸ್ವತಿ ಶಿಶು ಮಂದಿರವನ್ನು ಸ್ಥಾಪನೆ ಮಾಡಿದ್ದು RSS, ವನವಾಸಿ ಕಲ್ಯಾಣಾಶ್ರಮವನ್ನು ಸ್ಥಾಪನೆ ಮಾಡಿದ್ದು RSS, ಏಕಲಾ ವಿದ್ಯಾಲಯ ಮೂವ್ಮೆಂಟ್ ಅನ್ನು ಸ್ಥಾಪನೆ ಮಾಡಿದ್ದು RSS, ರಾಷ್ಟ್ರೀಯ ಸೇವಿಕಾ ಸಮಿತಿಯನ್ನು ಸ್ಥಾಪನೆ ಮಾಡಿದ್ದು RSS, ಭಾರತೀಯ ಕುಷ್ಠ ನಿವಾರಣಾ ಸಂಘವನ್ನು ಸ್ಥಾಪನೆ ಮಾಡಿದ್ದು RSS, ಭಾರತೀಯ ಮಜ್ದೂರ್ ಸಂಘವನ್ನು ಸ್ಥಾಪನೆ ಮಾಡಿದ್ದು RSS, ವಿಶ್ವ ಹಿಂದೂ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ದು RSS, ಬಜರಂಗಳವನ್ನು ಸ್ಥಾಪನೆ ಮಾಡಿದ್ದು RSS, ಮಾತೃಶಕ್ತಿಯನ್ನು ಸ್ಥಾಪನೆ ಮಾಡಿದ್ದು RSS, ದುರ್ಗಾವಾಹಿನಿಯನ್ನು ಸ್ಥಾಪನೆ ಮಾಡಿದ RSS, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸ್ಥಾಪನೆಗೆ ಕಾರಣವಾದಂಥದ್ದು RSS, ಸಂಸ್ಕಾರ ಭಾರತಿಯನ್ನು ಸ್ಥಾಪನೆ ಮಾಡಿದ RSS, ಸಂಸ್ಕೃತ ಭಾರತಿಯನ್ನು ಸ್ಥಾಪನೆ ಮಾಡಿದ RSS, ಅಖಿಲ ಭಾರತೀಯ ಇತಿಹಾಸ ಸಂಕಲನ ಯೋಜನೆಯನ್ನು ಸ್ಥಾಪನೆ ಮಾಡಿದ್ದು RSS, ಸೇವಾ ಸಾಗರವನ್ನು ಸ್ಥಾಪನೆ ಮಾಡಿದ RSS, ಸೇವಾ ಭಾರತಿಯನ್ನು ಸ್ಥಾಪನೆ ಮಾಡಿದ
RSS, ಜಂದಾರ ಸೇವಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ RSS, ಅಖಿಲ ಭಾರತೀಯ ಜನಜಾತಿ ಸಂಸ್ಕೃತಿ ಮಂಚನ ಸ್ಥಾಪನೆ ಮಾಡಿದ RSS, ಸುಪೋಷಿತ ಭಾರತವನ್ನು ಸ್ಥಾಪನೆ ಮಾಡಿದ RSS, ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಕೇಂದ್ರವನ್ನು ಸ್ಥಾಪನೆ ಮಾಡಿದ RSS, ಗೋವಿಜ್ಞಾನ ಅನುಸಂಧಾನ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದ್ದು RSS, ವೃಕ್ಷ ಆಂದೋಲನವನ್ನು ಸ್ಥಾಪನೆ ಮಾಡಿದ RSS, ಉದಯ ಗ್ರಾಮವನ್ನು ಸ್ಥಾಪನೆ ಮಾಡಿದ RSS, ಪ್ರಭಾತ ಗ್ರಾಮವನ್ನು ಸ್ಥಾಪನೆ ಮಾಡಿದ್ದು RSS, ಕೋಕ್ಲಿಯರ್ ಏರ್ ಟ್ರಾನ್ಸ್ಮಿಟ್ ಹಾಸ್ಪಿಟಲ್ ಪ್ರಾಜೆಕ್ಟ್ ಅನ್ನು ಪುಣೆಯಲ್ಲಿ ಸ್ಥಾಪನೆ ಮಾಡಿದ RSS, ಕಾಡ್ನಿ ಅಂಧತ್ವ ಮುಕ್ತ ಭಾರತವನ್ನು ಸ್ಥಾಪನೆ ಮಾಡಿದ RSS, ಭಟ್ಕೆ ವಿಮುಕ್ತ ಸಮಾಜ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ದು RSS, ಇಡೀ ದೇಶಕ್ಕೆ ಬೇಕಾದಂತ ಸ್ವಾವಲಂಬನೆ ವಿಚಾರದಲ್ಲಿ 8198 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡುತ್ತಿರುವುದು RSS, ಆರೋಗ್ಯ ಕ್ಷೇತ್ರಕ್ಕೆ ಬಂದಾಗ 12,998 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡುತ್ತಿರುವುದು RSS, ದೇಶಭಕ್ತಿ ಸಮಾಜ ಸೇವೆ ವಿಚಾರಕ್ಕೆ ಬಂದಾಗ 15,522 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡುತ್ತಿರುವುದು RSS, ಶೈಕ್ಷಣಿಕ ಕ್ಷೇತ್ರಕ್ಕೆ ಬಂದಾಗ 93,332 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡುತ್ತಿರುವುದು RSS, 1,30,32 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಾ ಇಡೀ ದೇಶದಲ್ಲಿ 13,000 ಫಾರ್ಮಲ್ ಶಾಲೆಗಳು 10,000 ಇನ್ಫಾರ್ಮಲ್ ಶಾಲೆಗಳ ಮೂಲಕ 30 ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿರುವಂತಹ ಭಾರತದ ಅತಿದೊಡ್ಡ ಶಿಕ್ಷಣ ಸಂಸ್ಥೆ ವಿದ್ಯಾಭಾರತಿ ಸ್ಥಾಪನೆ ಮಾಡಿದ್ದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. 100 ವರ್ಷಗಳ ಕಾಲ ಸಂಘ ದೇಶಕ್ಕೆ ಕೊಡ್ತಾ ಬಂದಿರುವಂತ ಕೊಡುಗೆ ಇದು. ಇದನ್ನ ಮೀರಿದಂತ ಕೊಡುಗೆ ದೇಶಕ್ಕೆ ಸಂಘ ಕೊಡ್ತಿದೆ. ಆದ್ರೆ ನಾವು ಯಾವತ್ತಿಗೂ ವೇಳಾಪಟ್ಟಿಯನ್ನು ಕೊಡ್ಲಿಕ್ಕೆ ಹೋಗಲಿಲ್ಲ. ಕಾರಣ ಸಂಘ ಯಾವತ್ತಿಗೂ ಪ್ರಚಾರವನ್ನು ಬಯಸಿದಂತ ಸಂಘಟನೆ ಅಲ್ಲ. ನಾವು ಹೇಳ್ತಿರೋದು ಪ್ರೇರಣೆಗಾಗಿ ಮಾತ್ರ. ನೀವು ಪ್ರೇರೇಪಿತರಾಗಿ ನಿಮ್ಮ ಕೈಲಾಗುವಂತ ಕೆಲಸ ದೇಶ ಧರ್ಮದ ಕಾರ್ಯಕ್ಕೆ ಕೊಡುಗೆಯಾಗಿ ನೀಡಿ. ನಿಮ್ಮ ಕೈಲಾದಂತ ಕೆಲಸ ಸ್ವಾಮಿ, ನಿಮಗೆ ಮಾತಾಡ್ಲಿಕ್ಕಾಗತ್ತ ಮಾತಾಡಿ, ಮನೆಯವ್ರ ಜೊತೆ ಮಾತಾಡಿ, ಕುಟುಂಬಸ್ಥರ ಜೊತೆ ಮಾತಾಡಿ, ಮನೆ ಮಕ್ಕಳ ಜೊತೆ ಮಾತಾಡಿ, ಧರ್ಮ ಜಾಗೃತಿ ಮೂಡಿಸಿ. ನಿಮ್ಮಿಂದ ಹಾಡಾಡ್ಲಿಕ್ಕಾಗುತ್ತಾ ದೇಶಭಕ್ತಿ ಗೀತೆಗಳನ್ನು ಹಾಡಿ, ಭಜನೆಗಳನ್ನು ಹಾಡಿ, ಭಗವದ್ಗೀತೆ ಶ್ಲೋಕ ವೇದ ಮಂತ್ರಗಳನ್ನು ಪಠಿಸಿ ಧರ್ಮ ಜಾಗೃತಿ ಮೂಡಿಸಿ. ನಿಮ್ಮಿಂದ ಬರೀಲಿಕ್ಕಾಗುತ್ತಾ ನೈಜ ಇತಿಹಾಸ ದಾಖಲಿಸಿ ಬರೆದು ಧರ್ಮ ಜಾಗೃತಿ ಮೂಡಿಸಿ. ಸಮಯ ಕೊಡ್ಲಿಕ್ಕಾಗುತ್ತಾ ಇಂಥ ಧಾರ್ಮಿಕ ಸಭೆಯಲ್ಲಿ ಬಂದು ಭಾಗವಹಿಸಿ ಸಮಯ ಕೊಡಿ ಧರ್ಮ ಜಾಗೃತಿ ಮೂಡಿಸಿ. ಶ್ರಮ ಹಾಕ್ಲಿಕ್ಕಾಗುತ್ತಾ ದೇವಸ್ಥಾನದ ಕಾರ್ಯಗಳಿಗೆ ಶ್ರಮವನ್ನ ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಹಣ ಕೊಡ್ಲಿಕ್ಕಾಗುತ್ತಾ ಊರಿನ ದೇವಸ್ಥಾನ ಮಠ ಮಂದಿರ ಧಾರ್ಮಿಕ ಕ್ಷೇತ್ರಗಳಿಗೆ ಆರ್ಥಿಕ ಸಹಾಯವನ್ನ ಮಾಡಿ ಧರ್ಮ ಜಾಗೃತಿ ಮೂಡಿಸಿ. ಯಾವುದೂ ಆಗ್ಲಿಲ್ವಾ? ಕನಿಷ್ಠ ಪಕ್ಷ ನಿಂತು ದೇಶ ಧರ್ಮದ ಪರವಾಗಿ ಒಂದು ಜೈಕಾರ ಹಾಕ್ಲಿಕ್ಕಾಗುತ್ತಾ, ಒಂದು ಜೈಘೋಷ ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಅದು ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಯಾರಾದ್ರೂ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ದೇಶ ಧರ್ಮಕ್ಕೆ ಕೊಡುವಂತ ಕೊಡುಗೆ ಇಷ್ಟೇ, ಇಷ್ಟನ್ನು ಒಬ್ಬೊಬ್ಬ ಹಿಂದೂ ಮಾಡಿದ್ರೆ ಸಾಕು, ಧರ್ಮ ಜಾಗೃತಿ ತನ್ನಿಂತಾನೇ ಆಗುತ್ತೆ. ಇದು ನಮ್ಮ ಜವಾಬ್ದಾರಿ. ಇದೇ ಕಾರಣದಿಂದ ಸಂಘ ನಮಗೆ ಪಂಚ ಪರಿವರ್ತನ ಸೂತ್ರಗಳನ್ನು ಕೊಟ್ಟಿದ್ದು. ನಿಮಗೆ ಯಾವುದೇ ವೆಚ್ಚ ಇಲ್ಲದೆ, ಯಾವುದೇ ಇತರ ಸಮಯವನ್ನು ಕೊಡದೆ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬಲ್ಲಂತ ಪಂಚ ಪರಿವರ್ತನ ಸೂತ್ರಗಳನ್ನು ಸಂಘ ಕೊಟ್ಟಿದೆ. ಅದನ್ನಾದ್ರೂ ಪಾಲಿಸಿ. ಅನೇಕ ಹಿಂದೂಗಳಿಗೆ ಪ್ರಶ್ನೆ, ಏನಿದನ್ನು ಪಾಲಿಸಿಬಿಟ್ರೆ ಜಗತ್ತಿನ ಬದಲಾವಣೆ ಬಂದ್ಬಿಡುತ್ತಾ? ಧರ್ಮ ಜಾಗೃತಿ ಆಗ್ಬಿಡುತ್ತಾ? ಖಂಡಿತ ಆಗುತ್ತೆ. 100 ವರ್ಷಗಳ ಹಿಂದೆ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಂತು ಕಾನೂನಿನ ಅಡಿನಲ್ಲಿ ರಾಮ ಜನ್ಮಭೂಮಿನಲ್ಲಿ ಅಯೋಧ್ಯೆ ಮಂದಿರದ ಪುನರ್ ಪ್ರತಿಷ್ಠಾಪನೆ ಮಾಡ್ತೀವಿ ನಾವು ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 100 ವರ್ಷಗಳ ಹಿಂದೆ ಮಥುರಾ ಕೃಷ್ಣ ಜನ್ಮಭೂಮಿ ಕಾರ್ಯವನ್ನು ಕಾನೂನಿನ ಅಡಿಯಲ್ಲಿ ಸಾಕಾರಗೊಳಿಸ್ತೀವಿ ಅಂತ ನಾವು ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 100 ವರ್ಷಗಳ ಹಿಂದೆ ಕಾಶಿ ವಿಶ್ವನಾಥ ಮಂದಿರದ ಕಾರ್ಯವನ್ನು ಕಾನೂನಿನ ಅಡಿಯಲ್ಲಿ ಸಾಕಾರಗೊಳಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 100 ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿ ತಾಯಿ ಶಾರದೆ ಪೀಠವನ್ನು ಪುನರ್ ಪ್ರತಿಷ್ಠಾಪನೆಗೊಳಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 75-78 ವರ್ಷಗಳ ಹಿಂದೆ ಏಕ ದೇಶವೇ ಧ್ವಜ ನೈ ಚಲೆಂಗೆ ಸಂಪೂರ್ಣ ಕಾಶ್ಮೀರವನ್ನು ಕಾನೂನಿನ ಅಡಿಯಲ್ಲಿ ಭಾರತದ ಒಳಗೆ ಸ್ವೀಕರಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 100 ವರ್ಷಗಳ ಹಿಂದೆ ಭಾರತದ ಮನೆಗಳನ್ನು ಅಯೋಧ್ಯೆಯನ್ನಾಗಿಸ್ತೀವಿ ಅಂತ ನಾವು ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 100 ವರ್ಷಗಳ ಹಿಂದೆ ಮನೆಗಳಿಗೂ ಧರ್ಮ ಜಾಗೃತಿ ತಲುಪಿಸ್ತೀವಿ ಅಂತ ನಾವು ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 100 ವರ್ಷಗಳಿಂದ ಹಳ್ಳಿ ಗ್ರಾಮ ಮಂಡಲದಲ್ಲೂ ಶಾಖೆಗಳನ್ನು ನಿರ್ಮಾಣ ಮಾಡಿ ದೇಶಭಕ್ತರನ್ನು ತಯಾರು ಮಾಡಿ ದೇಶಕ್ಕೆ ಕೊಡ್ತೀವಿ ನಾವು ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 100 ವರ್ಷಗಳಿಂದ 20-25 ವರ್ಷದ ಯುವಕ ಯುವತಿಯರು ಪೂರ್ಣಾವಧಿಯಾಗಿ ಕನಿಷ್ಠ ಪಕ್ಷ 2 ವರ್ಷಗಳನ್ನು ದೇಶಕ್ಕೆ ಮುಡಿಪಾಗಿಡುವಂತ ಕಾರ್ಯಕರ್ತರು ನಾವು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 100 ವರ್ಷಗಳ ಹಿಂದೆ ದೇಶಕ್ಕೆ ಬೇಕಾದಂತ ಸ್ವಾವಲಂಬನೆ ಬದುಕನ್ನು ಬದುಕುವಂತ ದೇಶಭಕ್ತರನ್ನು ನಾವು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. ಆದ್ರೆ 100 ವರ್ಷಗಳಲ್ಲಿ ಸಂಘ ಕೊಟ್ಟಂತ ಅಷ್ಟು ಗುರಿಗಳನ್ನ ನಾವು ಸಾಕಾರ ಮಾಡಿ ನಿಂತಿದ್ದೀವಿ. ಸಂಘ ಕೊಟ್ಟಂತ ಅಷ್ಟು ಗುರಿಗಳನ್ನ ನಾವು ಸಾಧಿಸಿ ನಿಂತಿದ್ದೀವಿ. ಯಾಕಂದ್ರೆ ಸಂಘ ಯಾವತ್ತಿದ್ರೂ 100 ವರ್ಷ ಮುಂದಿನ ಆಲೋಚನೆಯೊಂದಿಗೆ ನಡೆಯುವಂತ ಸಮಾಜ ನಮ್ಮದು. 100 ವರ್ಷದ ನಂತರ ದೇಶಕ್ಕೆ ಯಾವ ಗುರಿ ಬೇಕೋ ಆ ಗುರಿಗೆ 100 ವರ್ಷದ ಹಿಂದೆಯೇ ಮಾರ್ಗದರ್ಶನ ಆಗಿ ಕೊಟ್ಟಂತ ಸಮಾಜ ಅದು ನಮ್ಮ ಸಂಘಟನೆ, ಸಂಘದ ಹಿರಿಯರು, ಸಂಘದ ಕಾರ್ಯಕರ್ತರು, ಸಂಘದ ಸ್ವಯಂ ಸೇವಕರು. ಇದು ನಾನು ಹೇಳ್ತಿರುವಂತ ಮಾತಲ್ಲ. ಸಂಘದ ಹಿರಿಯರಾದಂತ ಸ್ವರ್ಗೀಯ ಪೂಜ್ಯನೀಯ ಗುರೂಜಿ ಗೋಲ್ವಾಲ್ಕರ್ಜಿ ಅವರು ತಮ್ಮ ಕೃತಿ ಬಂಚ್ ಆಫ್ ಥಾಟ್ಸ್ ಎಂಬ ಪುಸ್ತಕದಲ್ಲಿ ಅಂದಿನ ಕಾಲದಲ್ಲೇ ಬರೆದು ಹೇಳಿದಂತ ಮಾತು, ದಶಕಗಳ ಹಿಂದೆ ಭಾರತಕ್ಕೆ 100 ವರ್ಷದ ನಂತರ ಯಾವ ಗುರಿ ಬೇಕೋ ಆ ಗುರಿಗೆ ನಾವು ಮಾರ್ಗದರ್ಶನ ಕೊಡ್ತೀವಿ. ನಾವು ಹೇಳಿದಂತ ದೇಶಭಕ್ತಿ ಹಾದಿನಲ್ಲಿ ಸಾಗಿ ನೋಡಿ ಸಾಕು. ಇದನ್ನ ಯಾವುದೋ ಕಾಲದಿಂದ ಸಂಘ ಕೆಲಸ ಮಾಡ್ತಿದೆ. ಆದ್ರೆ ನಮ್ಮ ಕೆಲಸ ಯಾವತ್ತೂ ಸುಲಭ ಇರಲಿಲ್ಲ. ನಮಗೆ ನೂರಾರು ಅಡಚಣೆಗಳು ಬಂದಿದ್ದಾವೆ, ಸಾವಿರಾರು ಪ್ರಶ್ನೆಗಳು ಬಂದಿದ್ದಾವೆ. ಕಲ್ಲು ಮುಳ್ಳಿನಿಂದ ತುಂಬಿರುವಂತಹ ಹಾದಿ ದೇಶಭಕ್ತಿ ಧರ್ಮ ನಿಷ್ಠೆಯ ಹಾದಿ ನಮಗೆ ಗೊತ್ತು. ಆದ್ರೆ ಅದೆಲ್ಲ ನೆನೆದು ಕೂಡ ಈ ಹಾದಿಯನ್ನು ನಾವು ಸ್ವೀಕರಿಸ್ತೀವಿ. ಯಾಕೆ? 100 ವರ್ಷಗಳ ಕಾಲ ಭಗವದ್ವಜನ ಗುರು ಅಂತ ಸ್ವೀಕರಿಸಿ ಸಂಘ ಪ್ರಾರ್ಥನೆ ನಾವು ಹೇಳಿದಂತ ಸಾಲುಗಳು. ಶ್ರುತಂ ಚೈವ ಯತ್ ಕಂಠ ಕಾರ್ಕೀಣ ಮಾರ್ಗಂ ಸ್ವಯಂ ಸಿಕೃತಂ ನಾಸುಕಂ ಕಾರ್ಯೇತ್.
ನಮಗೆ ಗೊತ್ತು ಇದು ಸುಲಭದ ಹಾದಿಯಲ್ಲ, ಕಲ್ಲು ಮುಳ್ಳಿನಿಂದ ತುಂಬಿರುವಂಥ ಕಷ್ಟದ ಹಾದಿ. ಆದರೂ ಚರಿತ್ರೆಯ ದೃಷ್ಟಿನಲ್ಲಿ ಸ್ಪಷ್ಟವಾಗಿ ಅಧ್ಯಯನ ಮಾಡಿದ ನಂತರವೂ ಈ ಹಾದಿಯನ್ನು ನಾವು ಸ್ವೀಕರಿಸಿದ್ದೀವಿ. ಯಾಕೆ? ಒಂದೇ ಒಂದು ಕನಸಿನ ಸಾಕಾರ. ಸಂಘ ಪ್ರಾರ್ಥನೆಯ ಕೊನೆಯ ಸಾಲುಗಳು, ಪರಂ ವೈಭವಂ ನೇತುಮೇತತ್ ಸ್ವರಾಷ್ಟ್ರಂ ಸಮರ್ಥ ಭವತ್ ಶಾಶಿಶಾತೆ ಭೃಶಂ. ತಾಯಿ ಭಾರತಿಯನ್ನ ತನ್ನ ಪರಮ ವೈಭವದ ಅತ್ಯುನ್ನತ ಶಿಖರಕ್ಕೇರಿಸಿ ಕಣ್ತುಂಬಿಸಿಕೊಳ್ಳೋದೇ ನಮ್ಮೆಲ್ಲರ ಅಂತಿಮ ಕನಸು. ಆ ಅಂತಿಮ ಕನಸಿನ ಸಾಕಾರಕ್ಕೋಸ್ಕರ 100 ವರ್ಷ ಸಂಘ ಶ್ರಮಿಸಿದೆ. ಬೇಕಾದ್ರೆ ಇನ್ನು 1000 ವರ್ಷ ಸಂಘ ದುಡಿಲಿಕ್ಕೆ ಕೂಡ ಸಂಘ ಸಿದ್ಧವಾಗಿದೆ. ಸಂಘದ ಕಾರ್ಯಕರ್ತರು, ಸ್ವಯಂ ಸೇವಕರು ನಾವು ಸಿದ್ಧವಾಗಿ ನಿಂತಿದ್ದೀವಿ. ಆ ಕನಸಿನ ಸಾಕಾರದಲ್ಲಿ ನೀವು ಕೈ ಜೋಡಿಸಿ ನಿಮ್ಮ ಮನೆಗಳನ್ನು ಜಾಗೃತಗೊಳಿಸಿ ಸಾಕು, ಮನೆ ಮಕ್ಕಳನ್ನು ಜಾಗೃತಗೊಳಿಸಿ ಸಾಕು. ಇದು ನಮ್ಮ ಜವಾಬ್ದಾರಿ. ಇದೇ ಒಂದು ಮಾರ್ಗ ಧರ್ಮ ರಕ್ಷಣೆಗೆ, ದೇಶ ಪರಂಪರೆ ಉಳಿವಿಗೆ. ಇದು ನನ್ನ ಮಾತಲ್ಲ, ಪರಶುರಾಮರು ಕೊಟ್ಟ ಆದರ್ಶ. ಅಗ್ರಸ್ಥೋ ಚತುರೋ ವೇದ ಪೃಷ್ಠತಂ ಶಶರಂ ಧನು ಇದಂ ಬ್ರಾಹ್ಮಮಿದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ, ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ. ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ? ಬನ್ನಿ, ಬ್ರಹ್ಮ ತೇಜಸ್ಸಿನಿಂದ ಎದುರಿಸ್ತೀವಿ. ನೇರ ನಿಂತು ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ? ಬನ್ನಿ, ಕ್ಷಾತ್ರ ತೇಜಸ್ಸಿನಿಂದ ಎದುರಿಸ್ತೀವಿ. ಶಾಪಾದಪಿ ಶರಾದಪಿ. ಯಾವ ರೀತಿ ಬಂದರೂ ರಾಷ್ಟ್ರ ಪರಂಪರೆ ಉಳಿವಿಗೆ ನಾವು ಸಿದ್ಧ ಅಂತ ಪರಶುರಾಮರು ಒಂದಿನ ಕಾಲದಲ್ಲಿ ಕೊಟ್ಟಂತ ಮಾತು ನಮ್ಮ ಸೌಭಾಗ್ಯ. ಆ ಮಾತು ಜೀವಂತ ಸಾಕ್ಷಾತ್ಕಾರದನ್ನ ಕಣ್ಣು ತುಂಬಿಸಿಕೊಳ್ಳುವಂತ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೀವಿ. ಇವತ್ತು ನೇರ ನಿಂತು ಯುದ್ಧ ಮಾಡ್ಲಿಕ್ಕೆ ಬಂದ್ರೆ ರಾಷ್ಟ್ರವನ್ನ ಯಾವ ರೀತಿ ಕ್ಷಾತ್ರ ತೇಜಸ್ಸಿನಿಂದ ರಕ್ಷಣೆ ಮಾಡ್ಕೊಳ್ತೀವಿ ನಮ್ಮ ಭಾರತದ ಸೈನಿಕರು ತೋರಿಸ್ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರದ ಮೂಲಕ, ಆಪರೇಷನ್ ಸಿಂಧೂರದ ಸಾಕಾರಕ್ಕೆ ನಮ್ಮ ಸೈನಿಕರು ರಣಾಂಗಣಕ್ಕಿಳಿದು ಬಂದರು. ಪಾಕಿಸ್ತಾನವು ಯುದ್ಧಕ್ಕೆ ಸಜ್ಜಾಗಿ ಬಂತು. ಪಾಕಿಸ್ತಾನವು ಅಮೆರಿಕದಿಂದ ಫೈಟರ್ ಜೆಟ್ಗಳನ್ನು ತರಿಸಿಕೊಳ್ತು, ಟರ್ಕಿಯಿಂದ ಸೂಸೈಡ್ ಡ್ರೋನ್ಸ್ಗಳನ್ನು ತರಿಸಿಕೊಳ್ತು, ಸ್ವೀಡಿಷ್ ಮಾಡಿದಂತೆ AWSS SAP 2000 ಡಿಫೆನ್ಸ್ ಸಿಸ್ಟಮ್ನ ಜೊತೆಗೆ ಪಾಕಿಸ್ತಾನವು ಯುದ್ಧಕ್ಕೆ ಸಜ್ಜಾಗಿ ಬಂತು. ಭಾರತದ ಸೈನಿಕರು ರಣಾಂಗಣಕ್ಕಿಳಿದ್ರು. ಆದ್ರೆ ನಮ್ಮ ಭಾರತದ ಸೈನಿಕರು ಪಾಕಿಸ್ತಾನದಂತೆ ಯಾವುದೋ ಅಮೆರಿಕ, ಯಾವುದೋ ಟರ್ಕಿ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡಿ ತಂದಂಥ ಶಸ್ತ್ರಾಸ್ತ್ರಗಳೆಲ್ಲ ನಮ್ಮವು. ನಮ್ಮ ಭಾರತದ ಸೈನಿಕರು ಸ್ವಾಭಿಮಾನದೊಂದಿಗೆ ರಷ್ಯಾದ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತು ತಯಾರು ಮಾಡಿಸಿ ಇಂಪೋರ್ಟ್ ಮಾಡಿಸಿಕೊಂಡಂತ S-400 ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕೆ ಇಳಿದ್ರು. ಅದಕ್ಕಿಂತ ಹೆಮ್ಮೆ ವಿಚಾರ, ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕೆ ಬಂದರು. ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಬೇರೆ ಯಾವ ದೇಶದಿಂದಲೂ ತರಿಸ್ಕೊಂಡಿದ್ದಲ್ಲ, ಬದಲಿಗೆ 100% ಮೇಕ್ ಇನ್ ಇಂಡಿಯಾ, ಮೆಟೀರಿಯಲ್ ಇಂದ ಹಿಡಿದು ಲೇಬರ್ನವರೆಗೂ ಸಂಪೂರ್ಣ ಭಾರತದಲ್ಲೇ ನಿರ್ಮಾಣಗೊಂಡಂತ ಇಂಡಿಜಿನಿಯಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕೆ ಇಳಿದ್ರು. ನಮ್ಮ ಸೈನಿಕರ ಹತ್ರ ಡಿಫಾಲ್ಟ್ ಡಿಫೆನ್ಸ್ ಸಿಸ್ಟಮ್ಗಳು ಸಿದ್ಧವಾಗಿದ್ವು, ಸಮರ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಸಿದ್ಧವಾಗಿದ್ವು, ನಾಗಾಸ್ತ್ರವನ್ನು ಸೂಸೈಡ್ ಡ್ರೋನ್ಸ್ಗಳು ಸಿದ್ಧವಾಗಿದ್ವು. ಅವು ಕೂಡ 100% ಮೇಕ್ ಇನ್ ಇಂಡಿಯಾ. ಇಸ್ರೇಲಿಂದ ಇಂಪೋರ್ಟ್ ಮಾಡಿಸಿಕೊಂಡಂತ ಅರಬ್ ಡ್ರೋನ್ ನಮ್ಮ ಸೈನಿಕರ ಹತ್ರ ಇದ್ವು. ಜಪಾನಿಂದ ಇಂಪೋರ್ಟ್ ಮಾಡಿಸಿಕೊಂಡಂತ ಕಾಮಿಕಾಜೆ ಡ್ರೋನ್ಸ್ಗಳು ನಮ್ಮ ಸೈನಿಕರ ಹತ್ರ ಇದ್ವು. ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್ಸ್ ನಮ್ಮ ಸೈನಿಕರ ಹತ್ರ ಸಿದ್ಧವಾಗಿದ್ವು. ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್ಸ್ಗಳು 100% ಮೇಕ್ ಇನ್ ಇಂಡಿಯಾ, ಅದರಲ್ಲೂ ಮೇಡ್ ಇನ್ ಕರ್ನಾಟಕ. ನಮ್ಮ ಕರ್ನಾಟಕದಿಂದಲೇ ತಯಾರಾಗಿ ಹೋದಂತ ಸೂಸೈಡ್ ಡ್ರೋನ್ಸ್ಗಳು ನಮ್ಮ ಸೈನಿಕರ ಹತ್ರ ಸಿದ್ಧವಾಗಿ ನಿಂತಿದ್ವು. ನಮ್ಮ ಸೈನಿಕರ ರಫೇಲ್ ಫೈಟರ್ ಜೆಟ್ಗಳು ಸಿದ್ಧವಾಗಿದ್ವು ವಿತ್ ಸ್ಕ್ಯಾಲ್ಪ್ ಮಿಸೈಲ್ ಲೋಡೆಡ್. ಸುಖಾಯ್ 30 MK ಫೈಟರ್ ಜೆಟ್ ನಮ್ಮಲ್ಲಿ ಸಿದ್ಧವಾಗಿದ್ದು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡೆಡ್. ಎಲ್ಲಾ ಶಸ್ತ್ರಾಸ್ತ್ರಗಳೊಂದಿಗೆ ಸಿದ್ಧವಾದಂತಹ ಭಾರತದ ಸೈನಿಕರು ರಣಾಂಗಣಕ್ಕಿಳಿದ್ರು. ಇಡೀ ಆಪರೇಷನ್ ಸಿಂಧೂರದ ಸಂದರ್ಭಕ್ಕೆ ಇಸ್ರೋದೊಂದಿಗೆ ಲೈವ್ ಕೋಆರ್ಡಿನೇಷನ್ ಅನ್ನು ನಮ್ಮ ಸೈನಿಕರು ಸ್ವೀಕರಿಸಿದ್ರು. INS ವಿಕ್ರಾಂತ್ ಜೊತೆಗೆ 36ಕ್ಕೂ ಹೆಚ್ಚು ಯುದ್ಧ ಹಡಗುಗಳು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡೆಡ್ ಒಂದಿಗೆ ನಾರ್ದರ್ನ್ ಅರೇಬಿಯಾ ಸೇನೆ ಪ್ಯಾಟ್ರೋಲಿಂಗ್ ಮಾಡ್ತಿದ್ವು. ಭಾರತದ ಸೈನಿಕರು ರಣಾಂಗಣಕ್ಕಿಳಿದ್ರು. ಒಂದೇ ಒಂದು ಹೊಡೆತಕ್ಕೆ ಪಾಕಿಸ್ತಾನ ಅಮೆರಿಕದಿಂದ ತರಿಸಿಕೊಂಡಂತ J-16A ಥಂಡರ್ ಫೈಟರ್ ಜೆಟ್ ಮತ್ತು J-17 ಥಂಡರ್ ಫೈಟರ್ ಜೆಟ್ಗಳನ್ನ ಭಾರತದ ಸೈನಿಕರು ಮಣ್ಣಲ್ಲಿ ಮಣ್ಣಾಕ್ಸಿದ್ರು. ಒಂದೇ ಒಂದು ಹೊಡೆತಕ್ಕೆ ಪಾಕಿಸ್ತಾನ ಟರ್ಕಿಯಿಂದ ತರಿಸಿಕೊಂಡಂತ ಸೂಸೈಡ್ ಡ್ರೋನ್ಸ್ಗಳನ್ನ ಭಾರತದ ಸೈನಿಕರು ನಾಶಗೊಳಿಸಿದ್ರು. ಒಂದೇ ಒಂದು ಹೊಡೆತಕ್ಕೆ ಪಾಕಿಸ್ತಾನ ಉಪಯೋಗಿಸುತ್ತಿದ್ದಂತ ಸ್ವೀಡಿಷ್ ಮಾಡಿದಂತ AWSS SAP 2000 ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತದ ಸೈನಿಕರು ಭಗ್ನಗೊಳಿಸಿದ್ರು. ಅವತ್ತು ಪಾಕಿಸ್ತಾನದ ಒಂದೇ ಒಂದು ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡಲಿಲ್ಲ, ಪಾಕಿಸ್ತಾನದ ಒಂದೇ ಒಂದು ರಡಾರ್ ಸಿಸ್ಟಮ್ ರೆಸ್ಪಾಂಡ್ ಮಾಡಲಿಲ್ಲ. ಇಡೀ ಆಪರೇಷನ್ ಸಿಂಧೂರವನ್ನು ಭಾರತದ ಸೈನಿಕರು ಸಾಕಾರಗೊಳಿಸಿದ್ರು. 29 ನಿಮಿಷ 9 ಟೆರರ್ ಕ್ಯಾಂಪ್ಸ್ಗಳ ಮೇಲೆ ದಾಳಿ, 70ಕ್ಕೂ ಹೆಚ್ಚು ಜನ ಭಯೋತ್ಪಾದಕರ ಸಂಹಾರ ಮಾಡಿ ಭಾರತದ ಸೈನಿಕರು ಜಗತ್ತಿಗೆ ತೋರಿಸ್ಕೊಟ್ರು. ಭಾರತ ಮಲಗಿದ್ರೆ ಮಾತ್ರ ಕುಂಭಕರ್ಣ, ಎದ್ರೆ ವೀರಭದ್ರ ಅನ್ನೋದನ್ನ ಜಗತ್ತಿಗೆ ಸಾಬೀತುಪಡಿಸುವಂತ ಕೆಲಸ ಭಾರತದ ಸೈನಿಕರು ಜಗತ್ತಿಗೆ ತೋರಿಸ್ಕೊಟ್ರಲ್ಲ. ನೇರ ನಿಂತು ಯುದ್ಧ ಮಾಡ್ಲಿಕ್ಕೆ ಬಂದ್ರೆ ಕ್ಷಾತ್ರ ತೇಜಸ್ಸಿನಿಂದ ರಾಷ್ಟ್ರದ ರಕ್ಷಣೆ ಮಾಡ್ಕೊಳ್ತೀವಿ ನಮ್ಮ ಭಾರತದ ಸೈನಿಕರು ತೋರಿಸ್ಕೊಟ್ಟಿದ್ದಾರೆ. ಉಳಿದಿರುವಂತ ಕೆಲಸ ರಾಷ್ಟ್ರದ ಗಡಿ ಒಳಗಿರುವಂತ ನಾವುಗಳು ವೈಚಾರಿಕವಾಗಿ ಪರಂಪರೆ ರಕ್ಷಣೆ ಮಾಡಿಕೊಂಡ್ರೆ ಸಾಕು. ನಮ್ಮ ಮೇಲಾಗುವ ದಾಳಿ ವೈಚಾರಿಕ ದಾಳಿ ನಮ್ಮ ಮೇಲಾಗ್ತವ ಇಲ್ವೋ, ನಮ್ಮ ಮುಂದಿನ ತಲೆಮಾರಿನ ಆ ವಯಸ್ಸಿನ ನನ್ನ ಪೀಳಿಗೆ ಮಕ್ಕಳ ಮೇಲೆ ಯಾವ ಮಟ್ಟದ ವೈಚಾರಿಕ ದಾಳಿಗಳು ಸಾಗಿ ಬಂದಿದ್ದಾವಂತೆ. ನಮ್ಮ ನಗರಗಳಲ್ಲಿ ನನ್ನ ತಂದೆ ಆಟೋ ಚಾಲಕರು, ರಿಕ್ಷಾ ಡ್ರೈವರ್, ನಮ್ಮಪ್ಪ ಇವತ್ತಿಗೂ ಬೆಂಗಳೂರಿನಲ್ಲಿ ವೃತ್ತಿಯಿಂದ ಆಟೋ ಓಡಿಸ್ತಾರೆ. ನಮ್ಮಪ್ಪ ನನಗೆ ಹೇಳಿದಂತ ಅವರ ಅನುಭವದ ಮಾತು, ಬೆಂಗಳೂರಿನಲ್ಲಿ ಕಾಲೇಜ್ ಹೋಗುವಂತ ಮಕ್ಕಳು ಹಣೆ ಕುಂಕುಮ ಹಚ್ಕೊಂಡು ಆಟೋ ಹತ್ತುತ್ತಾರೆ. ಆಟೋ ಹಿಡಿದು ಕಾಲೇಜ್ ಒಳಗೆ ಹೋಗೋಕ್ಕೂ ಮುಂಚೆ ಹಣೆನಲ್ಲಿರುವಂತ ಕುಂಕುಮ ಅಳಿಸಿ ಆಂತರ ಕಾಲೇಜ್ ಕ್ಯಾಂಪಸ್ ಒಳಗೆ ಕಾಲಿಡ್ತಾರೆ. ಯಾಕೆ? ನಮ್ಮದೇ ಮನೆಯ ಹಿಂದೂ ಮಕ್ಕಳಲ್ವಾ?
ನಮ್ಮ ಮನೆಯ ಹಿಂದೂ ಮಕ್ಕಳಿಗೆ ಹಣೆ ಮೇಲೆ ಧಾರ್ಮಿಕ ಸಂಕೇತ ಧರಿಸಿ ಜಗತ್ತಿನ ಮುಂದೆ ಓಡಾಡ್ಲಿಕ್ಕೆ ಇವತ್ತು ಕೀಳಿರಿಮೆ. ನಮ್ಮ ಮನೆ ಮಕ್ಕಳಿಗೆ ನಾನೊಬ್ಬ ಹಿಂದೂ ಅಂತ ಜಗತ್ತಿನ ಮುಂದೆ ಸಾರಿ ಸಾರಿ ಹೇಳ್ಕೊಳ್ಳಿಕ್ಕೆ ಇವತ್ತು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಯಾಕಂದ್ರೆ ಆ ಮಕ್ಕಳ ಮೇಲೆ ವೈಚಾರಿಕ ದಾಳಿ ಆಗ್ತಿದ್ದಾವೆ. ಆ ಮಕ್ಕಳಿಗೆ ಪ್ರಶ್ನೆ ಮಾಡ್ತಾರೆ, ನೀವು ಗಣೇಶನ ಆರಾಧಿಸ್ತೀರಲ್ಲ, ನಿಮ್ಮ ಗಣೇಶನಿಗೆ ಏನಕ್ಕೆ ಆನೆ ಮುಖ? ನೀವು ಹನುಮಂತನನ್ನ ಪೂಜಿಸ್ತೀರಲ್ಲ, ನಿಮ್ಮ ಹನುಮಂತನಿಗೆ ಏನಕ್ಕೆ ಕಪಿ ಮುಖ? ನೀವು ಹನುಮಂತನ ರಾಮ ಭಕ್ತ ಅಂತ ಕರಿತೀರ, ರಾಮರಲ್ಲಿ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಪ್ರಶ್ನೆ ಮಾಡ್ತಾರೆ. ದುರಾದೃಷ್ಟವಶಾತ್ ಪ್ರಶ್ನೆ ಮಾಡೋರು ಸಾಮಾನ್ಯರಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಕೋರ್ಟ್ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಮಾಡುವಂತ ಪ್ರಶ್ನೆ, ಶ್ರೀರಾಮಚಂದ್ರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿ ಪರ್ವ ಕೊಡ್ಲಿಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಏನು ಪುರಾವೆ ಇದೆ? ಆ ಕ್ವೆಶ್ಚನ್ ಸಾಕ್ತಿದೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡ್ಯೂರಿಂಗ್ ದ ಜಜ್ಮೆಂಟ್ ಆಫ್ ಶ್ರೀರಾಮ್ ಜನ್ಮಭೂಮಿ ಕೇಸ್. What gives us the guarantee that this same question might not come to our doorsteps in the future days? ಸ್ವಾಮಿ ಕೋರ್ಟ್ನಲ್ಲಿ ಮಾಡಿದ ಇದೇ ಪ್ರಶ್ನೆ ಮುಂದೊಂದು ದಿನ ನಮ್ಮ ಮನೆ ಬಾಗಿಲೊಳಗೆ ಬರೋದಿಲ್ಲ ಅಂತ ನಮ್ಮ ಹತ್ರ ಏನು ಗ್ಯಾರಂಟಿ? ನಮ್ಮನೆ ಮಕ್ಕಳ ಮುಂದೆ ನಿಂತು ಮುಂದೆ ಪ್ರಶ್ನೆ ಮಾಡಿದ್ರೆ ಮನೆಯ ಮಕ್ಕಳಲ್ಲಿ ಯಾವ ಮಟ್ಟದ ವೈಚಾರಿಕ ಜಾಗೃತಿ ಮನೆಯ ಪೋಷಕರು ತುಂಬಿಸಿರ್ಬೇಕಂದ್ರೆ ಒಂದೊಂದು ಹಿಂದೂ ಮನೆಯ ಮಗು ಎದಪ್ಪಿಸ್ಕೊಂಡಿದೆ ತಟ್ಕೊಂಡು ಉತ್ತರ ಕೊಡಬೇಕು. ಶ್ರೀರಾಮಚಂದ್ರರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂತ ಉತ್ತರ ತಾಯಿ ಭಗವತಿಯ ಜಗನ್ಮಾತೆಯ ರಾಮರ ಕೃಪಾಶೀರ್ವಾದದಿಂದ ಮೊದಲಿಗೆ ಬಂದದ್ದು ಶ್ರೀಹರಿ. ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿ ಮಗ ಧ್ರುವಸಂಧಿ, ಧ್ರುವಸಂಧಿ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರಬೃದ್ಧ, ಪ್ರಬೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಶಕ, ಪ್ರಶೀಶಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರನು ಅಂತ ಹೇಳುವ ಮಟ್ಟಕ್ಕೆ ಮನೆ ಮನೆಯ ಒಂದೊಂದು ಹಿಂದೂ ಮಗುವಿನ ಬ್ರಹ್ಮ ತೇಜಸ್ಸಿನೊಂದಿಗೆ ಜಾಗೃತಗೊಳಿಸಿ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ರಕ್ಷಣೆ ಆಯ್ತಂತರ್ಥ, ಪರಂಪರೆ ಉಳಿವಾಯ್ತಂತರ್ಥ. ಇಷ್ಟೇ ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಪಾಲಿಸೋಣ. ಮನೆಗಳಲ್ಲಿ ಧರ್ಮ ಜಾಗೃತಿಯನ್ನು ತರೋಣ. ನಮ್ಮ ಮನೆಯ ಮಕ್ಕಳನ್ನ ಸಂಸ್ಕಾರದೊಂದಿಗೆ ಬೆಳೆಸೋಣ. ನಮ್ಮ ಮನೆಯ ಮಕ್ಕಳಿಗೆ ಧರ್ಮ ಬೋಧನೆ ಮಾಡೋಣ, ಧರ್ಮ ಜಾಗೃತಿಯನ್ನು ಮೂಡಿಸೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ನಂಗೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಸಂಘಟನೆಯ ಸಮಿತಿಯ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ಕಾರ್ಯಕರ್ತ ಅಣ್ಣಂದಿರಿಗೆ, ಊರಿನಲ್ಲಿ ಒಂದು ಧಾರ್ಮಿಕ ಸಭೆ ಆಯೋಜನೆ ಮಾಡಬೇಕಂದ್ರೆ ವಾರಗಟ್ಟಲೆ ತಿಂಗಳಗಟ್ಟಲೆ ಮನೆ ಬಿಟ್ಟು ಊಟ ಬಿಟ್ಟು ನಿದ್ದೆಗೆಟ್ಟು ಅವ್ರಿಗೇನು ಮನೇಲಿ ಕೆಲಸ ಇಲ್ಲ ಅಂತಲ್ಲ. ಮನೆಯಲ್ಲಿ 108 ಕೆಲಸ ಇದ್ರು ಮನೆ ಕೆಲಸ ಆಮೇಲೆ ಮೊದಲು ಧರ್ಮದ ಕೆಲಸ, ದೇಶದ ಕೆಲಸ, ಊರಿನ ಜನರ ಜಾಗೃತಿ ಕೆಲಸ ಆಗ್ಬೇಕಂತ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ಧರ್ಮ ಕೆಲಸ ಮಾಡ್ತಿರ್ತಾರೆ. ಮಧ್ಯರಾತ್ರಿ 12 ಗಂಟೆ, ಬೆಳಗಿನ ಜಾವ 2 ಗಂಟೆ 6 ಗಂಟೆವರೆಗೂ ಊರು ತುಂಬ ಕೇಸಿ ತೋರಣಗಳನ್ನ ಕಟ್ತಿರ್ತಾರೆ, ಬಂಟಿಂಗ್ಸ್ಗಳನ್ನ ಕಟ್ಕೊಂಡು ನಿಂತಿರ್ತಾರೆ, ಬ್ಯಾನರ್ಗಳನ್ನ ಕಟ್ಕೊಂಡು ನಿಂತಿರ್ತಾರೆ. ಅವ್ರು ಕಟ್ಟುವಂತ ಒಂದು ಬ್ಯಾನರ್ ನಮ್ಮ ಕಾರ್ಯಕರ್ತ ಅಣ್ಣಿಂದ್ರೆ ಹೆಸರು ಇರೋದಿಲ್ಲ, ಅವರ ಒಂದು ಭಾವಚಿತ್ರ ಇರೋದಿಲ್ಲ. ಯಾರ್ದೋ ಹೆಸರು, ಯಾರ್ದೋ ಭಾವಚಿತ್ರ ಇರುವಂತ ಬ್ಯಾನರ್ಗಳನ್ನ ಕಟ್ಟಲಿಕ್ಕೆ ಮಧ್ಯರಾತ್ರಿ ಎಲ್ಲ ಬಂದು ನಿಂತಿರ್ತಾರಲ್ಲ ನಮ್ಮ ಕಾರ್ಯಕರ್ತ ಅಣ್ಣಂದ್ರೆ ಶ್ರಮವನ್ನ ಹಾಕಿ. ಯಾರಿಗೋಸ್ಕರ ಮಾಡುವಂತ ನಿಸ್ವಾರ್ಥ ಕೆಲಸ. ತನ್ನ ಮನೆಯಲ್ಲಿ 108 ಸಮಸ್ಯೆ ಬಂದರೂ ಕೂಡ ಇನ್ನೊಬ್ಬರ ಮುಂದೆ ಕೈ ಚಾಚಲಿಕ್ಕೆ ಹೋಗಿರೋದಿಲ್ಲ ನಮ್ಮ ಕಾರ್ಯಕರ್ತ ಅಣ್ಣಂದಿರು. ಸ್ವಾಭಿಮಾನ ಅಂತದ್ದು. ಆದ್ರೆ ಧಾರ್ಮಿಕ ಸಭೆ, ಧರ್ಮದ ಕೆಲಸ ಆಗ್ಬೇಕಂತ ಬಂದಾಗ ಪ್ರತಿಯೊಬ್ಬ ಹಿಂದುವಿನ ಮನೆ ಮುಂದೆ ನಿಂತು ಕೇಳ್ಕೊಂಡಿರ್ತಾರೆ, ಸ್ವಾಮಿ ಧರ್ಮದ ಕೆಲಸ ಮಾಡ್ತಿದೀವಿ, ಬಂದು ಸಹಕಾರ ಕೊಡಿ. ಆಗ್ಲಿಲ್ವಾ, ಸಮಯ ಕೊಡಿ ಸಾಕು, ಬಂದು ಕೂತು ಧರ್ಮ ಜಾಗೃತಿ ನಿಮ್ಮ ಮನೆ ಮಕ್ಕಳಲ್ಲಿ ಮೂಡಿಸಿದ ಕೇಳ್ಕೊಂಡಿರ್ತಾರಲ್ಲ. ಸ್ವಾಭಿಮಾನ ಬಿಟ್ಟು ಬಂದ ಆ ಕಾರ್ಯಕರ್ತ ಅಣ್ಣಂದಿರು ಯಾರಿಗೋಸ್ಕರ? ನನ್ನ ಮನೆ ಮುಂದೆ ಇರುವಂತ ತುಳಸಿ ಕಟ್ಟೆ ರಕ್ಷಣೆ ಆಗ್ಲಿ, ನನ್ನ ಮನೆ ಹಿತ್ತಲ್ಲಿರುವಂತ ಗೋಮಾತೆ ರಕ್ಷಣೆ ಆಗ್ಲಿ, ನನ್ನ ಮನೆ ದೇವರ ಕೋಣೆಯಲ್ಲಿರುವಂತಹ ದೇವರ ಮೂರ್ತಿಗಳು ರಕ್ಷಣೆ ಆಗ್ಲಿ, ನನ್ನ ಮಠಮಂದಿರಗಳು ಬೆಳಗಲಿ ಅನ್ನೋ ಕಾರಣಕ್ಕೆ ತಮ್ಮ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡುತ್ತಿರ್ತಾರೆ. ಆ ಕಾರ್ಯಕರ್ತ ಅಣ್ಣಂದರಿಗೆ ನಾವು ಏನ್ ಗೌರವ ಸಲ್ಲಿಸುವವರಿಗೆ ಗೊತ್ತಿಲ್ಲ. ಆದ್ರೆ ಸೇರುವಂತ 100 ಜನ ಹಿಂದೂ ಬಾಂಧವರಲ್ಲಿ ಕೈ ಮುಗಿದ ವಿನಂತಿ, ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕ್ಕೂ ಮುಂಚೆ ನಿಮ್ಮ ಸುತ್ತಮುತ್ತ ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ನಿಂತಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರಿದ್ದಾರೆ. ದಯವಿಟ್ಟು ಹಿಂದೂ ಬಾಂಧವರ ಕಾರ್ಯಕರ್ತ ಅಣ್ಣಂದಿರ ಹತ್ರ ಹೋಗಿ ಅವರ ಹೆಗಲ್ ತಟ್ಟಿ, ನಿನ್ನ ಮನೆಯ ವೈಯಕ್ತಿಕ ಕೆಲಸವನ್ನ ಬದಿಗಿಟ್ಟು ಬಂದು ದೇಶ ಧರ್ಮದ ಕೆಲಸ ಮಾಡ್ತಿದ್ಯಲ್ಲಪ್ಪ, ನಿನ್ನ ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲ್ ತಟ್ಟಿ ಶಬಾಷ್ ಅಂತ ಹೇಳಿ ಹೋಗಿ ಸಾಕು. ನಮ್ಮ ಕಾರ್ಯಕರ್ತ ಅಣ್ಣಂದರಿಗೆ ನಾವು ಕೊಡುವ ಗೌರವ ಇದೆ. ಶಾಸ್ತ್ರಾಕಾರ ಮಾತು, ಧರ್ಮೋ ರಕ್ಷತಿ ರಕ್ಷಿತಃ.
ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆಗೆ ಧರ್ಮವೇ ನಿಂತಿರುತ್ತೆ. ಆದ್ರಿಂದ ಧರ್ಮದ ಕೆಲಸ ಮಾಡ್ತಿರುವಂತ ನಮ್ಮೆಲ್ಲ ಕಾರ್ಯಕರ್ತ ಅಣ್ಣಂದಿರ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಬೆಂಬಲ ಸೂಚಿಸುವಂತ ಕೆಲಸ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ನಾವೆಲ್ಲ ಹಿಂದೂ ಬಾಂಧವರ ಜನ್ಮಸಿದ್ಧ ಜವಾಬ್ದಾರಿ. ಆ ಜವಾಬ್ದಾರಿ ಪಾಲಿಸೋಣ, ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ ಬೆಂಬಲ ನೀಡೋಣ ಅಂತ ಹೇಳ್ತಾ ಗುರು ಮಹಾರಾಜು ಶಾರದಾ ಮಾತೆ ನೆನಕೆಲೆ ಹಾಡಿಸಿರುವಂತೆ ಹೇಳಿಸಿರುವಂತೆ ಎರಡು ಮಾತನ್ನ ಕೇಳಿಸಿಕೊಂಡಂತ ದಿವ್ಯತ್ರಿಯರಿಗೆ, ವಿದ್ವತ್ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂತಹ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆಚ್ಚು ನಮಸ್ಕರಿಸ್ತಾ ಭಗವಂತನೇ ಆಡಿಸಿದಂಥ ಮಾತನ್ನ ಭಗವಂತನದೇ ಪಾದರವಿಂದಗಳಿಗೆ, ತಾಯಿ ಭಗವತಿ ಪಾದರವಿಂದಗಳಿಗೆ ಅರ್ಪಿಸ್ತಾ ನನ್ನ ನೆಚ್ಚಿನ ಬಂಧುಗಳೇ, ಈಗ ಎಲ್ಲರೊಮ್ಮೆ ಜಯಕಾರ ಹಾಕ್ಬಿಡೋಣ. ಸುತ್ತಮುತ್ತ ಇರುವಂತ ಸಮಸ್ತ ಹಿಂದೂ ಬಾಂಧವರು ಎರಡೂ ಕೈಗಳನ್ನ ಗಾಳಿನ ತೂರ್ತಾ ಉಚ್ಚ ಕಂಠದಿಂದ ಭಾರತ ಮಾತೆಗೆ ಜೊತೆ ಜಯಘೋಷ ಹಾಕಿ ಬಲ್ ಭಾರತ್ ಮಾತಾ ಕಿ, ಬಲ್ ಭಾರತ್ ಮಾತಾ ಕಿ, ವಂದೇ ಜೈ ಶ್ರೀರಾಮ್, ನಮಃ ಪಾರ್ವತಿ ಪದೇ ಹರ ಹರ. ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.